ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಉರಿಯುವ ಬೆಂಕಿಯಂತೆ ಎದುರಿಗಿರುವ ಎಂತಹ ದೊಡ್ಡ ಬೆಟ್ಟವನ್ನಾದರೂ ಸುಟ್ಟು ಬೂದಿ ಮಾಡುವ ಅಗಾಧ ಶಕ್ತಿ ಅಥವಾ ಅದೇ ಬೆಂಕಿಯಿಂದ ಇಡೀ ಜಗತ್ತಿಗೆ ಬೆಳಕನ್ನು ನೀಡುವ ದೈವಿಕ ಚೈತನ್ಯ ಯಾರಿಗಾದರೂ ಇದ್ರೆ ಅದು ಮೇಷರಾಶಿಯವರಿಗೆ ಮಾತ್ರ. ಸೋಲು ಎನ್ನುವ ಪದವೇ ಇವರ ಜೀವನದ ನಿಘಂಟಿನಲ್ಲಿ ಇರುವುದಿಲ್ಲ. ಅಂಜಿಕೆ, ಭಯ ಅಥವಾ ಹಿಂಜರಿಕೆ ಅಂದರೆ ಏನೆಂದೇ ಇವರಿಗೆ ತಿಳಿದಿಲ್ಲ. ಒಂದು ಬಾರಿ ಒಂದು ನಿರ್ಧಾರ ಮಾಡಿದರೆ ತಮ್ಮ ಪ್ರಾಣವನ್ನ ಪಣಕ್ಕಿಟ್ಟಾದರೂ ಆ ಗುರಿಯನ್ನ ಮುಟ್ಟಿಯೇ ತೀರುವ, ಇಡೀ ಪ್ರಪಂಚವೇ ಎದುರಾಗಿ ನಿಂತರೂ ಒಂಟಿ ಸಲಗದಂತೆ ನಗುವ ಛಲಗಾರರು ಇವರು. ರಾಶಿಚಕ್ರದ ಪ್ರಥಮ ರಾಶಿ ಅತ್ಯಂತ ಶಕ್ತಿಶಾಲಿ ಹಾಗೂ ನಾಯಕತ್ವದ ಗುಣಗಳನ್ನು ಹುಟ್ಟಿನಿಂದಲೇ ಮೈಗೂಡಿಸಿಕೊಂಡಿರುವ ನವಗ್ರಹಗಳ ಸೇನಾಧಿಪತಿಯಾದ ಮಂಗಳನ ನೇರ ಆಳ್ವಿಕೆಗೆ ಒಳಪಡುವ ರಾಶಿಯೇ ಮೇಷರಾಶಿ. ಇವರ ಈ ಮುನ್ನುಗ್ಗುವ ಸ್ವಭಾವ, ಸತ್ಯದ ಪರವಾಗಿ ನಿಲ್ಲುವ ಧೈರ್ಯವೇ ಇವರನ್ನು ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುತ್ತದೆ. ಜಗನ್ಮಾತೆ ಸಾಕ್ಷಾತ್ ಮಹಾಲಕ್ಷ್ಮಿಯು ಮೇಷರಾಶಿಯವರಿಗೆ ಒಂದು ನಿರ್ದಿಷ್ಟ ವಯಸ್ಸಿನಲ್ಲಿ ತನ್ನ ಸಂಪೂರ್ಣ ಕೃಪೆಯನ್ನು ತೋರುತ್ತಾಳೆ. ಅಲ್ಲಿಯವರೆಗೂ ಅವರು ಅನುಭವಿಸಿದ ಕಷ್ಟಗಳನ್ನೆಲ್ಲ ಸುಟ್ಟು ಭಸ್ಮ ಮಾಡುತ್ತಾಳೆ. ಆ ಅದೃಷ್ಟದ ವಯಸ್ಸು ಯಾವುದು? ಯಾವ ವಯಸ್ಸಿಗೆ ತಾಯಿಯ ದಿವ್ಯ ಕೃಪೆ ದೊರೆಯುತ್ತದೆ? ಇವರ ಜೊತೆಗೆ ಯಾರಿಗೂ ತಿಳಿಯದ, ಯಾರು ಊಹಿಸಲು ಸಾಧ್ಯವಾಗದ ಅತಿ ದೊಡ್ಡ ರಹಸ್ಯಗಳೇನು? ಇದೆಲ್ಲವನ್ನ ಸಂಪೂರ್ಣವಾಗಿ ತಿಳಿಯಲು ತಪ್ಪದೆ ಈ ವಿಡಿಯೋವನ್ನು ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಕಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಜೈ ಆಂಜನೇಯ ಅಥವಾ ಜೈ ಮಹಾಲಕ್ಷ್ಮಿ ಎಂದು ಕಮೆಂಟ್ ಮಾಡಿ. ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಈಡೇರುತ್ತವೆ. ರಾಶಿಚಕ್ರದಲ್ಲೇ ಅತ್ಯಂತ ಧೈರ್ಯಶಾಲಿ, ಚುರುಕು, ಸದಾ ಕ್ರಿಯಾಶೀಲ ಮತ್ತು ಅಗ್ನಿತತ್ವದ ರಾಶಿಯಾದ ಮೇಷರಾಶಿಯ ಆಳವಾದ, ನಿಗೂಢವಾದ ಮತ್ತು ಯಾರೊಂದಿಗೂ ಹಂಚಿಕೊಳ್ಳದ ರಹಸ್ಯಗಳನ್ನು ಇಂದು ನಾವು ಎಳೆ ಎಳೆಯಾಗಿ ಬಿಡಿಸಿ ತಿಳಿದುಕೊಳ್ಳೋಣ. ಮೇಷರಾಶಿಯ ಚಿಹ್ನೆ ಗಗನಮುಖಿ ಟಗರು. ಇದು ಕೇವಲ ಒಂದು ಪ್ರಾಣಿಯ ಸಾಮಾನ್ಯ ಚಿಹ್ನೆ ಅಲ್ಲ. ಇದು ಮೇಷರಾಶಿಯವರ ಒಳಮನಸ್ಸಿನ, ಅವರ ಹೋರಾಟದ ಬದುಕಿನ ಮತ್ತು ಅವರ ಜೀವನ ಶೈಲಿಯ ನಿಖರವಾದ ಕನ್ನಡಿ. ಟಗರು ಹೇಗೆ ಎದುರಿನಿಂದ ಯಾವುದೇ ಅಪಾಯ ಬಂದರೂ, ಎಷ್ಟೇ ದೊಡ್ಡ ಅಡೆತಡೆಗಳು ಬಂದರೂ ತಲೆಬಾಗಿ ಹಿಂದಕ್ಕೆ ಸರಿಯುವುದಿಲ್ಲವೋ, ಬದಲಾಗಿ ತನ್ನ ಇಡೀ ಶಕ್ತಿಯನ್ನ ಒಗ್ಗೂಡಿಸಿ ಎದುರಾಳಿಯ ಮೇಲೆ ಎರಗುತ್ತದೆಯೋ, ಹಾಗೆ ಮೇಷರಾಶಿಯವರು ಎಂತಹ ಕಷ್ಟಗಳೇ ಬರಲಿ, ಎಂತಹ ಆರ್ಥಿಕ ಅಥವಾ ಮಾನಸಿಕ ಬಿಕ್ಕಟ್ಟುಗಳೇ ಎದುರಾಗಲಿ, ಒಂದು ಇಂಚು ಕೂಡ ಹಿಂದಿರುವುದಿಲ್ಲ. ಅವರು ಕಷ್ಟಗಳಿಗೆ ಎದೆಗೊಟ್ಟು ಕಣ್ಣಿಗೆ ಕಣ್ಣಿಟ್ಟು ನಿಲ್ಲುತ್ತಾರೆ. ಇವರ ಈ ದಿಟ್ಟತನವೇ ಇವರ ಅತಿ ದೊಡ್ಡ ಅಸ್ತ್ರ. ಇವರವರ ಪ್ರಬಲವಾದ ಆತ್ಮವಿಶ್ವಾಸವನ್ನ ಮತ್ತು ಮಾನಸಿಕ ಸ್ಥೈರ್ಯವನ್ನ ಮುರಿಯುವುದು ಜಗತ್ತಿನಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ. ಅವರು ತಮ್ಮ ದಾರಿಯನ್ನ ತಾವೇ ಕಡಿದು ಸೃಷ್ಟಿಸಿಕೊಳ್ಳುವವರು. ಎಲ್ಲರೂ ನಡೆಯುವ ಸುಲಭದ ಹಾದಿಯಲ್ಲಿ ನಡೆಯುವುದು ಇವರಿಗೆ ಇಷ್ಟವಿಲ್ಲ. ಕಷ್ಟದ ಹಾದಿಯನ್ನೇ ಆರಿಸಿಕೊಂಡು ಅದರಲ್ಲಿ ಗೆದ್ದು ಬೀಗುವ ವೀರರು ಇವರು. ಈ ರಾಶಿಯ ಅಧಿಪತಿ ಸಾಕ್ಷಾತ್ ನವಗ್ರಹಗಳ ಸೇನಾಧಿಪತಿಯಾದ ಭೂಮಿಪುತ್ರನಾದ ಮಂಗಳದೇವ ಕುಜ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಂಗಳನು ಶಕ್ತಿ, ಸಾಹಸ, ಶೌರ್ಯ, ರಕ್ತಯುದ್ಧ ಮತ್ತು ಅಗಾಧವಾದ ಶಕ್ತಿಯ ಕಾರಕ ಎಂದು ಕರೆಯಲ್ಪಡುತ್ತಾನೆ. ಹಾಗಾಗಿಯೇ ಮೇಷರಾಶಿಯವರ ನರನಾಡಿಗಳಲ್ಲಿಯೂ ರಕ್ತದ ಪ್ರತಿಯೊಂದು ಕಣದಲ್ಲಿಯೂ ನಾಯಕತ್ವದ ಗುಣ ಹರಿಯುತ್ತಿರುತ್ತದೆ. ಅವರು ಎಲ್ಲಿಯೇ ಹೋದರೂ, ಯಾವುದೇ ಗುಂಪಿನಲ್ಲಿದ್ದರೂ ತಾವೇ ಮುಂದಾಳತ್ವ ವಹಿಸಬೇಕು, ತಾವೇ ನಾಯಕರಾಗಬೇಕು ಎಂದು ಸಹಜವಾಗಿ ಬಯಸುತ್ತಾರೆ. ಬೇರೆಯವರ ಕೈ ಕೆಳಗೆ ಗುಲಾಮರಂತೆ ಕೆಲಸ ಮಾಡುವುದು ಅಥವಾ ಬೇರೆಯವರ ಆಜ್ಞೆಗಳನ್ನು ಕಣ್ಮುಚ್ಚಿಕೊಂಡು ಪಾಲಿಸುವುದು ಇವರಿಗೆ ಜೀವಂತ ಜೈಲಿನಲ್ಲಿ ಇದ್ದಷ್ಟೇ ಕಷ್ಟಕರ. ಹುಟ್ಟಿನಿಂದಲೇ ಇವರೊಬ್ಬ ರಾಜ, ಆಡಳಿತಗಾರ ಅಥವಾ ಸೇನಾಧಿಪತಿಯ ಗಾಂಭೀರ್ಯವನ್ನು ಹೊಂದಿರುತ್ತಾರೆ. ಸತ್ಯವನ್ನು ಅಪ್ಪಟ ಸತ್ಯವಾಗಿ ಎದುರಿಗಿರುವವರಿಗೆ ಎಷ್ಟೇ ನೋವಾದರೂ ಮುಖಕ್ಕೆ ಹೊಡೆದಂತೆ ನೇರವಾಗಿ ಹೇಳುವ ಇವರ ಗುಣ ಅನೇಕರಿಗೆ ಹೊರಟಾಗಿ ಮತ್ತು ಕಠೋರವಾಗಿ ಕಾಣಿಸಬಹುದು. ಸುಳ್ಳು ಹೇಳಿ, ಮೋಸ ಮಾಡಿ, ಕೃತಕ ಮುಖವಾಡ ಹಾಕಿಕೊಂಡು ನಾಟಕೀಯವಾಗಿ ಬದುಕುವುದು ಇವರಿಗೆ ಗೊತ್ತೇ ಇಲ್ಲ. ಇವರ ಮನಸ್ಸಿನಲ್ಲಿ ಏನಿದೆಯೋ ಬಾಯಿಯಲ್ಲಿಯೂ ಅದೇ ಇರುತ್ತದೆ. ಹಾಗಾಗಿ ಇವರ ಪ್ರಾಮಾಣಿಕತೆಯನ್ನು ಅರ್ಥ ಮಾಡಿಕೊಳ್ಳದ ಕಪಟ ಜಗತ್ತಿನ ಜನರು ಇವರನ್ನು ಅಹಂಕಾರಿ, ಗರ್ವಿಷ್ಠ ಎಂದು ತಪ್ಪಾಗಿ ಭಾವಿಸುತ್ತಾರೆ. ಆದರೆ ಒಮ್ಮೆ ಇವರನ್ನ ಹತ್ತಿರದಿಂದ ಬಲ್ಲವರಿಗೆ ಮಾತ್ರ ಗೊತ್ತು, ಇವರ ಮನಸ್ಸು ಚಿಕ್ಕ ಮಗುವಿನಷ್ಟೇ ಶುದ್ಧ, ನಿಷ್ಕಲ್ಮಶ ಮತ್ತು ಕಪಟವಿಲ್ಲದ್ದು ಎಂದು. ಸಾಮಾನ್ಯವಾಗಿ ಸಮಾಜ ಮತ್ತು ಜ್ಯೋತಿಷ್ಯದ ಮೇಲ್ನೋಟದ ಓದುಗರು ಅಂದುಕೊಳ್ಳುವುದು ಮೇಷರಾಶಿಯವರು ಸದಾ ಕೋಪದಲ್ಲಿರುತ್ತಾರೆ, ಅವರಿಗೆ ಸ್ವಲ್ಪವೂ ತಾಳ್ಮೆ ಇಲ್ಲ, ಅವರು ಬರೀ ಜಗಳಗಂಟರು ಎಂದು. ಆದರೆ ಸ್ನೇಹಿತರೆ, ಇಲ್ಲಿದೆ ನೋಡಿ ಮೊದಲ ಮತ್ತು ಅತಿ ದೊಡ್ಡ ತಿರುವು. ಮೇಷರಾಶಿಯವರು ಹೊರಗಿನಿಂದ ಎಷ್ಟೇ ಕಠಿಣವಾಗಿ ಸ್ಪರ್ಶಿಸಿದರೆ, ಸುಡುವ ಜ್ವಾಲಾಮುಖಿಯಂತೆ ಕಂಡರೂ ಅವರ ಆಳವಾದ ಒಳಗೆ ಒಂದು ಅತ್ಯಂತ ಮೃದುವಾದ, ಅತಿಯಾದ ಪ್ರೀತಿಯನ್ನ ಹಂಬಲಿಸುವ ಮತ್ತು ಬೇರೆಯವರ ಕಷ್ಟಗಳನ್ನು ಕಂಡು ಕಣ್ಣೀರು ಹಾಕುವ ಅತ್ಯಂತ ಕರುಣಾಮಯಿ ಹೃದಯವಿದೆ. ಹೌದು,
ನೀವು ಹೇಳುತ್ತಿರುವುದು ಅಕ್ಷರಶಃ ಸತ್ಯ. ಅವರು ಕೋಪಗೊಂಡಾಗ ಉಗ್ರ ನರಸಿಂಹನಂತೆ ಜ್ವಾಲಾಮುಖಿ ಸ್ಫೋಟಗೊಂಡಂತೆ ಇರುತ್ತಾರೆ. ಅವರ ಕೋಪವನ್ನು ಎದುರಿಸುವ ಶಕ್ತಿ ಯಾರಿಗೂ ಇರುವುದಿಲ್ಲ. ಆದರೆ ಆ ಭಯಾನಕ ಕೋಪ ಕೇವಲ ಮಳೆಗಾಲದ ಮೋಡದಂತೆ ಕೆಲವೇ ನಿಮಿಷಗಳಲ್ಲಿ ಸಂಪೂರ್ಣವಾಗಿ ತಣ್ಣಗಾಗುತ್ತಾ ಕೋಪ ಕಡಿಮೆ ಆದ ಮೇಲೆ ತಾವೇ ಮಾಡಿದ ತಪ್ಪಿಗೋ ಅಥವಾ ಬೇರೆಯವರ ತಪ್ಪಿಗೋ ಅವರೇ ತಾವಾಗಿಯೇ ಬಂದು ಮಾತನಾಡಿಸುವಷ್ಟು ಕ್ಷಮೆ ಕೇಳುವಷ್ಟು ಮುಗ್ಧರು. ಅವರು ಯಾರ ಮೇಲೆಯೂ ದೀರ್ಘಕಾಲದವರೆಗೆ ದ್ವೇಷವನ್ನು ಇಟ್ಟುಕೊಳ್ಳುವ ಕುಹಕಿಗಳಲ್ಲ. ದ್ವೇಷವನ್ನು ಮರೆತು ಎಂತಹ ದೊಡ್ಡ ಶತ್ರುವನ್ನಾದರೂ ಕ್ಷಮಿಸುವ ವಿಶಾಲವಾದ ಹೃದಯ ದೊಡ್ಡ ಗುಣ ಇವರಿಗಿದೆ. ಪ್ರೀತಿ, ಪ್ರೇಮ ಮತ್ತು ಸಂಬಂಧಗಳ ವಿಷಯಕ್ಕೆ ಬಂದರೆ ಮೇಷರಾಶಿಯವರು ಪ್ರಪಂಚದ ಅತ್ಯಂತ ಉತ್ಸಾಹಭರಿತ, ರೋಮಾಂಚಕ ಮತ್ತು ರೊಮ್ಯಾಂಟಿಕ್ ವ್ಯಕ್ತಿಗಳು. ಅವರು ಪ್ರೀತಿಯನ್ನು ಕೇವಲ ಆಟವಾಗಿ ನೋಡುವುದಿಲ್ಲ. ಒಮ್ಮೆ ಯಾರನ್ನಾದರೂ ಅವರು ನಿಜವಾಗಿ ಪ್ರೀತಿಸಿದರೆ ಅವರನ್ನು ಸಂಪೂರ್ಣವಾಗಿ ನಂಬಿದ ಅವರಿಗಾಗಿ ತಮ್ಮ ಪ್ರಾಣವನ್ನೇ ನೀಡಲು, ಇಡೀ ಪ್ರಪಂಚವನ್ನೇ ಎದುರು ಹಾಕಿಕೊಳ್ಳಲು ಸಿದ್ಧರಿರುತ್ತಾರೆ. ತಮ್ಮ ಸಂಗಾತಿಯನ್ನು ರಕ್ಷಿಸುವಲ್ಲಿ ಅವರು ಅತ್ಯಂತ ಕಾವಲುಗಾರನಂತೆ, ನಿಷ್ಠಾವಂತ ಸೈನಿಕನಂತೆ ಗೆಲ್ಲುತ್ತಾರೆ. ತಮ್ಮ ಸಂಗಾತಿಗೆ ಸಣ್ಣ ನೋವಾದರೂ ಇವರ ಹೃದಯ ರಕ್ತ ಕಣ್ಣೀರು ಸುರಿಸುತ್ತದೆ. ಆದರೆ ಪ್ರೀತಿಯಲ್ಲಿಯೂ ಇವರ ಅತಿಯಾದ ವೇಗ ಕೆಲಸ ಮಾಡುತ್ತದೆ. ಇವರಿಗೆ ಪ್ರೀತಿಯಲ್ಲಿಯೂ ಎಲ್ಲವೂ ಬೇಗನೆ ಆಗಬೇಕು. ಪ್ರತಿಕ್ರಿಯೆಗಾಗಿ ಕಾಯುವುದು ಇವರಿಗೆ ಇಷ್ಟವಿಲ್ಲ. ಹಾಗೆಯೇ ಪ್ರೀತಿಯಲ್ಲಿ ತಮ್ಮ ಸಂಗಾತಿಯಿಂದಲೂ ಅವರು 100% ಪ್ರಾಮಾಣಿಕತೆ, ಪಾರದರ್ಶಕತೆ ಮತ್ತು ಮಿತಿಯಿಲ್ಲದ ನಿಷ್ಠೆಯನ್ನು ನಿರೀಕ್ಷಿಸುತ್ತಾರೆ. ಪ್ರೀತಿಯಲ್ಲಿ ಸಣ್ಣ ಮೋಸವನ್ನಾಗಲಿ, ಸುಳ್ಳನ್ನಾಗಲಿ, ಕಣ್ಣಾಮುಚ್ಚಾಲೆಯನ್ನಾಗಲಿ ಅವರು ಯಾವತ್ತೂ ಸಹಿಸುವುದಿಲ್ಲ. ಯಾರಾದರೂ ಇವರ ಬೆನ್ನಿಗೆ ಚೂರಿ ಹಾಕಿದರೆ, ನಂಬಿಕೆ ದ್ರೋಹ ಮಾಡಿದರೆ ಅವರನ್ನು ತಮ್ಮ ಮನಸ್ಸಿನಿಂದ ಮತ್ತು ಜೀವನದಿಂದ ನಿರ್ದಾಕ್ಷಿಣ್ಯವಾಗಿ, ಶಾಶ್ವತವಾಗಿ ಹೊರಹಾಕುತ್ತಾರೆ ಮತ್ತು ಮತ್ತೆಂದೂ ಎಷ್ಟೇ ಜನ್ಮವೆತ್ತಿ ಬಂದರೂ ಅವರಿಗೆ ಹಿಂತಿರುಗಿ ನೋಡುವುದಿಲ್ಲ. ಇವರ ಪ್ರೀತಿ ಎಷ್ಟು ಮಧುರವೋ ಇವರ ವಿರಹ ಮತ್ತು ತಿರಸ್ಕಾರ ಅಷ್ಟೇ ಭಯಾನಕ. ವೃತ್ತಿ ಜೀವನ ಮತ್ತು ಉದ್ಯೋಗದ ಕ್ಷೇತ್ರಕ್ಕೆ ಬಂದರೆ ಮೇಷರಾಶಿಯವರು ಹುಟ್ಟು ಹೋರಾಟಗಾರರು, ಮಹತ್ವಾಕಾಂಕ್ಷಿಗಳು ಮತ್ತು ಅಪ್ರತಿಮ ಸಾಧಕರು. ಇವರಿಗೆ ಆಡಳಿತಾತ್ಮಕ ಹುದ್ದೆಗಳು ಅಂದರೆ IAS, KASನಂತಹ ಅಧಿಕಾರಯುತ ಸ್ಥಾನಗಳು, ಪೊಲೀಸ್ ಇಲಾಖೆ, ಸೈನ್ಯ, ರಕ್ಷಣಾ ಇಲಾಖೆ, ಕ್ರೀಡಾ ಕ್ಷೇತ್ರ, ಸಾಹಸಮಯ ಇಂಜಿನಿಯರಿಂಗ್, ವೈದ್ಯಕೀಯ, ವಿಶೇಷವಾಗಿ ತುರ್ತು ನಿಗಾ ಘಟಕ ಅಥವಾ ಶಸ್ತ್ರಚಿಕಿತ್ಸಕರು, ರಿಯಲ್ ಎಸ್ಟೇಟ್ ಮತ್ತು ಯಾರ ಹಂಗೂ ಇಲ್ಲದೆ ಸ್ವಂತ ವ್ಯಾಪಾರ ಹೆಚ್ಚು ಸೂಕ್ತ. ಕುಳಿತು ಕಂಪ್ಯೂಟರ್ ಮುಂದೆ ದಿನವಿಡೀ ಮಾಡುವ ಯಾವುದೇ ಸವಾಲುಗಳಿಲ್ಲದ ನೀರಸ ಕೆಲಸಗಳು ಇವರಿಗೆ ಹೋಗುವುದಿಲ್ಲ. ಅಲ್ಲಿ ಇವರ ಪ್ರತಿಭೆ ಕಮರಿ ಹೋಗುತ್ತದೆ. ಇವರ ವೃತ್ತಿ ಜೀವನದಲ್ಲಿ ಸದಾ ಹೊಸತನ, ಹೊಸ ಸವಾಲುಗಳು, ಸಾಹಸ ಮತ್ತು ಆ್ಯಕ್ಷನ್ ಇರಲೇಬೇಕು. ತಮ್ಮದೇ ಆದ ಒಂದು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟುವ, ಸಮಾಜದಲ್ಲಿ ಒಂದು ಉನ್ನತ ಸ್ಥಾನಮಾನ ಪಡೆಯುವ ಕನಸು ಕಾಣುವ ಇವರು ಅದಕ್ಕಾಗಿ ಹಗಲಿರುಳು ನಿದ್ದೆ, ಆಹಾರ ಬಿಟ್ಟು ಶ್ರಮಿಸುತ್ತಾರೆ. ಎಷ್ಟೇ ಬಾರಿ ಬಿದ್ದರೂ, ಆರ್ಥಿಕವಾಗಿ ಅಥವಾ ವೃತ್ತಿಯಲ್ಲಿ ಪಾತಾಳಕ್ಕೆ ಕುಸಿದರೂ ಮತ್ತೆ ಬಂದು ಹಿಂದಿಗಿಂತಲೂ ಬಲಿಷ್ಠವಾಗಿ ಜಗತ್ತನ್ನು ಗೆಲ್ಲುವ ಅಸಾಧಾರಣ ಛಲ ಇವರಲ್ಲಿದೆ. ಹಣಕಾಸಿನ ವಿಚಾರದಲ್ಲಿ ಮೇಷರಾಶಿಯವರು ಅದೃಷ್ಟವಂತರು ಎಂದೇ ಹೇಳಬಹುದು. ಹಣವನ್ನು ಗಳಿಸುವ ಹೊಸ ಹೊಸ ಮಾರ್ಗಗಳನ್ನು, ವ್ಯಾಪಾರದ ತಂತ್ರಗಳನ್ನು ಅವರು ಸದಾ ಹುಡುಕುತ್ತಿರುತ್ತಾರೆ. ಆದರೆ ಇಲ್ಲಿಯೇ ಬರುವುದು ಎರಡನೇ ತಿರುವು. ಹಣವನ್ನು ಸಂಪಾದಿಸುವುದರಲ್ಲಿ ಎತ್ತಿದ ಕೈಯಾಗಿರುವ ಇವರು ಹಣವನ್ನು ಉಳಿಸುವ ವಿಚಾರದಲ್ಲಿ, ಶೇಖರಣೆ ಮಾಡುವ ವಿಚಾರದಲ್ಲಿ ಬಹಳ ಹಿಂದೇಟು ಹಾಕುತ್ತಾರೆ. ಕೈಯಲ್ಲಿ ಹಣವಿದ್ದರೆ ಸಾಕು, ತಮ್ಮ ಕಣ್ಣಿಗೆ ಇಷ್ಟವಾದದ್ದನ್ನು ಕೂಡಲೇ ಕೊಳ್ಳಲು, ಐಷಾರಾಮಿ ಜೀವನ ನಡೆಸಲು ಅಥವಾ ಕಷ್ಟದಲ್ಲಿರುವ ಸ್ನೇಹಿತರಿಗೆ, ಪರಿಚಯಸ್ಥರಿಗೆ ಲೆಕ್ಕವಿಲ್ಲದೆ ಸಹಾಯ ಮಾಡಲು ಅವರು ಹಿಂದೆ ಮುಂದೆ ನೋಡುವುದಿಲ್ಲ. ಹಣ ನಾಳೆ ಬರುತ್ತೆ, ಆದರೆ ಇವತ್ತು ಖುಷಿಯಾಗಿರಬೇಕು ಎಂಬ ಮನೋಭಾವ ಇವರದ್ದು. ಇವರ ಈ ಅತಿಯಾದ ಖರ್ಚು ಮಾಡುವ ಲೆಕ್ಕಾಚಾರವಿಲ್ಲದ ದಾನಶೂರ ಸ್ವಭಾವವೇ ಕೆಲವೊಮ್ಮೆ ಇವರನ್ನು ಅನಿರೀಕ್ಷಿತ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿಸುತ್ತದೆ. ಆದರೆ ಖಂಡಿತ ಚಿಂತೆ ಬೇಡ. ಮೇಷರಾಶಿಯವರಿಗೆ ಅದೃಷ್ಟದ ದೇವತೆ ಸಾಕ್ಷಾತ್ ಮಹಾಲಕ್ಷ್ಮಿಯು ಇವರ ಬೆಂಬಲಕ್ಕೆ ನಿಲ್ಲುವ ಒಂದು ಅತ್ಯಂತ ನಿರ್ದಿಷ್ಟ ಮತ್ತು ಅದ್ಭುತವಾದ ಕಾಲಘಟ್ಟವಿದೆ. ಗ್ರಹಗತಿಗಳ ಪ್ರಕಾರ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಆಳವಾದ ಲೆಕ್ಕಾಚಾರದ ಪ್ರಕಾರ ಮೇಷರಾಶಿಯವರಿಗೆ 28ರಿಂದ 32 ವರ್ಷದ ವಯಸ್ಸಿನ ಅಂತರದಲ್ಲಿ ಜೀವನದ ಅತಿ ದೊಡ್ಡ ಊಹಿಸಲಾಗದ ತಿರುವು ಸಿಗುತ್ತದೆ. ಇದು ಮಹಾಲಕ್ಷ್ಮಿಯು ನೇರವಾಗಿ ಇವರ ಮನೆಗೆ ಪ್ರವೇಶಿಸುವ ಕಾಲ. ಅಲ್ಲಿಯವರೆಗೂ ಅವರು ಅನುಭವಿಸಿದ ನೋವು, ಅವಮಾನ, ಪಟ್ಟ ಕಷ್ಟಗಳಿಗೆಲ್ಲ ಬಡ್ಡಿ ಸಮೇತ ತಕ್ಕ ಪ್ರತಿಫಲ ದೊರೆಯುವ ಸುವರ್ಣ ಸಮಯವಿದು. ಈ ನಿರ್ದಿಷ್ಟ ವಯಸ್ಸಿನಲ್ಲಿ ಇವರ ಅದೃಷ್ಟದ ಬಾಗಿಲು ಸಂಪೂರ್ಣವಾಗಿ ತೆರೆಯುತ್ತದೆ.
ಹಣಕಾಸಿನ ಅರಿವು ಅಡೆತಡೆ ಇಲ್ಲದೆ ಹೆಚ್ಚಾಗುತ್ತದೆ. ಸಮಾಜದಲ್ಲಿ ಕಳೆದುಕೊಂಡಿದ್ದ ಗೌರವ ಮರಳಿ ಸಿಗುತ್ತದೆ. ಆದರೆ ಈ ಧನಲಕ್ಷ್ಮಿಯ ಸಂಪೂರ್ಣ ಕೃಪೆಗೆ ಪಾತ್ರರಾಗಲು ಮತ್ತು ಬಂದ ಹಣವನ್ನು ಉಳಿಸಿಕೊಳ್ಳಲು, ಹಣದ ಮೌಲ್ಯವನ್ನು ಅರಿತು ಅದನ್ನು ಕೂಡಿಡುವುದನ್ನು ಮತ್ತು ಅತ್ಯಂತ ತಾಳ್ಮೆಯಿಂದ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡುವುದನ್ನು ಇವರು ಈ ವಯಸ್ಸಿನ ಹೊತ್ತಿಗೆ ಕಲಿಯಬೇಕು. ಇಲ್ಲವಾದರೆ ಲಕ್ಷ್ಮಿ ಚಂಚಲೆಯಾಗುತ್ತಾಳೆ. ಧನಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಲು ಒಂದು ಪ್ರಮುಖ ಪರಿಹಾರವನ್ನು ಈ ವಿಡಿಯೋದ ಕೊನೆಯಲ್ಲಿ ತಿಳಿಸಿದ್ದೇನೆ. ತಪ್ಪದೇ ಪರಿಹಾರವನ್ನು ಮಾಡಿ. ಮೇಷರಾಶಿಯವರಿಗೆ ದೌರ್ಬಲ್ಯಗಳೇ ಇರುವುದಿಲ್ಲವೇ? ಅವರೆಲ್ಲರಲ್ಲೂ ಪರಿಪೂರ್ಣರೇ ಎಂದು ಕೇಳಿದರೆ ಖಂಡಿತ ಇವೆ. ವಾಸ್ತವವಾಗಿ ಇವರ ಅತಿ ದೊಡ್ಡ ಶಕ್ತಿಯೇ ಇವರ ಅತಿ ದೊಡ್ಡ ದೌರ್ಬಲ್ಯವೂ ಆಗಬಹುದು. ಇವರ ಅತಿ ದೊಡ್ಡ ಶತ್ರು ಹೊರಗಡೆ ಎಲ್ಲಿಯೂ ಇಲ್ಲ, ಅದು ಇವರ ಒಳಗೆ ಇದೆ. ಅದೇ ಇವರ ಕೋಪ ಮತ್ತು ಅವಸರ. ಯಾವುದೇ ಕೆಲಸವನ್ನು ಮಾಡುವ ಮೊದಲು ಅಥವಾ ಯಾವುದೇ ಮಾತನ್ನು ಆಡುವ ಮೊದಲು ಅದರಿಂದ ಆಗುವ ಪರಿಣಾಮಗಳ ಬಗ್ಗೆ ಇವರು ಒಂದು ಕ್ಷಣವೂ ಯೋಚಿಸುವುದಿಲ್ಲ. ಮಾಡಿ ನೋಡು ಆಮೇಲೆ ಯೋಚಿಸು ಎನ್ನುವ ವಿಚಿತ್ರ ತತ್ವ ಇವರದ್ದು. ಇದರಿಂದಾಗಿ ಎಷ್ಟೋ ಬಾರಿ ಇವರು ಸುಮ್ಮನೆ ತೊಂದರೆಗೆ ಸಿಲುಕುತ್ತಾರೆ. ಇಲ್ಲದ ಶತ್ರುಗಳನ್ನು ಕಟ್ಟಿಕೊಳ್ಳುತ್ತಾರೆ. ಮತ್ತೊಂದು ಪ್ರಮುಖ ದೌರ್ಬಲ್ಯವೆಂದರೆ ತಾಳ್ಮೆಯ ತೀವ್ರ ಕೊರತೆ. ಯಾವುದಾದರೂ ಹೊಸ ಕೆಲಸವನ್ನ ಯೋಜನೆಯನ್ನ ಅತ್ಯಂತ ಉತ್ಸಾಹದಿಂದ 100ರಷ್ಟು ಶಕ್ತಿ ಹಾಕಿ ಶುರು ಮಾಡುತ್ತಾರೆ. ಆದರೆ ಆ ಕೆಲಸ ಮುಗಿಯುವ ಮುನ್ನವೇ ಅದರಲ್ಲಿ ಸಣ್ಣ ಅಡೆತಡೆ ಬಂದರೆ ಸಾಕು, ಬೇಸರಗೊಂಡು ಅದನ್ನು ಅರ್ಧಕ್ಕೆ ಬಿಟ್ಟು ಬೇರೊಂದು ಹೊಸ ಕೆಲಸದ ಕಡೆ ಗಮನ ಹರಿಸುತ್ತಾರೆ. ನಿರಂತರವಾಗಿ ಒಂದೇ ಕೆಲಸದಲ್ಲಿ ಒಂದೇ ಗುರಿಯಲ್ಲಿ ದಿನಗಟ್ಟಲೆ ಶ್ರದ್ಧೆ ಇಡುವುದು ಇವರಿಗೆ ಹಿಮಾಲಯ ಏರಿದಷ್ಟೇ ಕಷ್ಟವಾಗುತ್ತದೆ. ಅಲ್ಲದೆ ಬೇರೆಯವರ ಮಾತುಗಳನ್ನು ಸಲಹೆಗಳನ್ನು ಶಾಂತವಾಗಿ ಕೇಳುವ ತಾಳ್ಮೆ ಇವರಿಗಿಲ್ಲ. ನಾನು ಹೇಳಿದೆ ಸರಿ, ನನ್ನ ನಿರ್ಧಾರವೇ ಅಂತಿಮ ಎಂಬ ಅಹಂಕಾರದ ಮತ್ತು ಹಠಮಾರಿ ಭಾವನೆ ಕೆಲವೊಮ್ಮೆ ಇವರ ಅತ್ಯಮೂಲ್ಯವಾದ ಸಂಬಂಧಗಳನ್ನು ಮತ್ತು ಕಟ್ಟಿಕೊಂಡ ವೃತ್ತಿ ಜೀವನವನ್ನು ಬೇರು ಸಮೇತ ಹಾಳು ಮಾಡಬಹುದು. ಮೇಷರಾಶಿಯವರ ಜೀವನದ ಅಂತಿಮ ಮತ್ತು ಅತ್ಯಂತ ಮಹತ್ವದ, ಅವರ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಆಧ್ಯಾತ್ಮಿಕ ತಿರುವಿನ ಬಗ್ಗೆ ಮಾತನಾಡೋಣ. ಮಂಗಳನ ಅಗ್ನಿಕುಂಡದಲ್ಲಿ ಬೆಂದು ಶುದ್ಧ ಬಂಗಾರವಾಗಿ ಹೊರಹೊಮ್ಮುವ ಈ ಅದ್ಭುತ ಜೀವಿಗಳಿಗೆ ಜೀವನವು ಕಲಿಸುವ ಅತಿ ದೊಡ್ಡ ಮತ್ತು ಕಠಿಣವಾದ ಪಾಠವೇ ತಾಳ್ಮೆ, ಪೇಷನ್ಸ್ ಮತ್ತು ಸಮರ್ಪಣಾ ಭಾವ. ತಮ್ಮದೇ ಸ್ವಂತ ಶಕ್ತಿ, ಬುದ್ಧಿಮತ್ತೆ ಮತ್ತು ಅಹಂಕಾರದ ಮೇಲೆ ಅಪಾರ ನಂಬಿಕೆ ಇಟ್ಟಿರುವ ಇವರು ಜೀವನದ ಒಂದು ಹಂತದಲ್ಲಿ ವಿಪರೀತ ಪೆಟ್ಟುಗಳನ್ನು ತಿಂದ ನಂತರ ತಮಗಿಂತ ಮೀರಿದ ಜಗತ್ತನ್ನು ನಿಯಂತ್ರಿಸುವ ಒಂದು ಅಗೋಚರ ದೈವಿಕ ಶಕ್ತಿ ಇದೆ ಎಂಬುದನ್ನು ಸಂಪೂರ್ಣವಾಗಿ ಅರಿತುಕೊಳ್ಳುತ್ತಾರೆ. ಯಾವಾಗ ಇವರು ತಮ್ಮ ನಾನು ಮತ್ತು ನನ್ನಿಂದಲೇ ಎಲ್ಲವೂ ಎನ್ನುವ ಅಹಂಕಾರವನ್ನು ಬಿಟ್ಟು ಪ್ರಕೃತಿಗೆ ತಲೆಬಾಗುತ್ತಾರೋ, ಯಾವಾಗ ತಾಳ್ಮೆಯಿಂದ ಇತರರ ಮಾತುಗಳನ್ನು ಕೇಳಲು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸುತ್ತಾರೋ, ಯಾವಾಗ ತಮ್ಮ ಕೋಪವನ್ನು ನಿಯಂತ್ರಿಸಿ ಶಾಂತಿಯ ಮತ್ತು ಪ್ರೀತಿಯ ಮಾರ್ಗವನ್ನು ಹಿಡಿಯುತ್ತಾರೋ, ಆಗಲೇ ಇವರ ನಿಜವಾದ ಆಧ್ಯಾತ್ಮಿಕ ಪಯಣ ಪ್ರಾರಂಭವಾಗುತ್ತದೆ. ಆ ಕ್ಷಣದಿಂದ ಇವರ ಲೌಕಿಕ ಪಯಣ ಯಶಸ್ಸಿನ ತುತ್ತ ತುದಿಯೇರುತ್ತದೆ. ತಾಳ್ಮೆ ಮತ್ತು ವಿವೇಚನೆ ಎಂಬುದು ಇವರಿಗೆ ಉಳಿದು ಬಿಟ್ಟರೆ ಈ ಜಗತ್ತಿನಲ್ಲಿ ಇವರನ್ನು ಸೋಲಿಸುವ ಶಕ್ತಿ ಯಾವುದೇ ಗ್ರಹಕ್ಕೂ ಇಲ್ಲ, ಯಾವುದೇ ಮನುಷ್ಯನಿಗೂ ಇಲ್ಲ. ತಮ್ಮೊಳಗಿನ ಅಗ್ನಿಯನ್ನು ವಿನಾಶಕ್ಕೆ, ಜಗಳಕ್ಕೆ ಬಳಸದೆ ಸಮಾಜಕ್ಕೆ ಮತ್ತು ತಮಗೆ ಬೆಳಕಾಗಿ ಪರಿವರ್ತಿಸುವುದೇ ಇವರ ಜೀವನದ ಅಂತಿಮ ಗುರಿಯಾಗಬೇಕು. ತಾಯಿ ಮಹಾಲಕ್ಷ್ಮಿಯ ಸಂಪೂರ್ಣ ಕೃಪಾ ಕಟಾಕ್ಷ ಪಡೆಯಲು, ಕುಜದೋಷದ ನಿವಾರಣೆಗಾಗಿ ಹಾಗೂ ಉಗ್ರ ಕೋಪವನ್ನು ನಿಯಂತ್ರಿಸಲು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ಅದ್ಭುತವಾದ ಮತ್ತು ಶಕ್ತಿಯುತವಾದ ಪರಿಹಾರವಿದೆ. ನಿಮ್ಮ ಜೀವನದ ಎಲ್ಲ ಅಡೆತಡೆಗಳು ನಿವಾರಣೆಯಾಗಿ ಉದ್ಯೋಗದಲ್ಲಿ ಅಭಿವೃದ್ಧಿ ಹೊಂದಲು ಮತ್ತು ಸಾಲಬಾಧೆ ತೀರಲು ಈ ನಿಯಮವನ್ನು ತಪ್ಪದೇ ಪಾಲಿಸಿ. ಪ್ರತಿ ಮಂಗಳವಾರ ಬೆಳಿಗ್ಗೆ ಸೂರ್ಯೋದಯಕ್ಕೂ ಮುನ್ನ ಎದ್ದು ಸ್ನಾನ ಮಾಡಿ ಶುದ್ಧರಾಗಿ ಮಡಿಯಿಂದ ಆಂಜನೇಯ ಸ್ವಾಮಿ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಕೆಂಪು ಹೂಗಳಿಂದ ದಾಸವಾಳ ಅಥವಾ ಗುಲಾಬಿ ಸ್ವಾಮಿಗೆ ಅರ್ಚನೆ ಮಾಡಿಸಿ ಮತ್ತು ತಪ್ಪದೇ ತುಪ್ಪದ ದೀಪವನ್ನು ಹಚ್ಚಿ. ಹಾಗೆ ಪ್ರತಿದಿನ ಬೆಳಗ್ಗೆ ಓಂ ಭೌಮಾಯ ನಮಃ ಅಥವಾ ಓಂ ಕ್ರಾಂ ಕ್ರೀಂ ಕ್ರೌನ್ ಸಹ ಭೌಮಾಯ ನಮಃ ಎಂಬ ಕುಜ ಮಂತ್ರವನ್ನು ಅಥವಾ ಓಂ ಆಂಜನೇಯಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ನಿಷ್ಠೆಯಿಂದ ಪಠಿಸಿ. ಇಷ್ಟೇ ಅಲ್ಲದೆ ಹಣಕಾಸಿನ ಮುಗ್ಗಟ್ಟು ನಿವಾರಣೆಯಾಗಲು ಮತ್ತು ಮನೆಯಲ್ಲಿ ಐಶ್ವರ್ಯ ನೆಲೆಸಲು ಪ್ರತಿ ಶುಕ್ರವಾರ ಮುಸ್ಸಂಜೆ ಸಮಯದಲ್ಲಿ ತಾಯಿ ಮಹಾಲಕ್ಷ್ಮಿಗೆ ಕೆಂಪು ಕಮಲ ಅಥವಾ ಕೆಂಪು ಗುಲಾಬಿ ಹೂಗಳಿಂದ ಅಲಂಕರಿಸಿ ಶುದ್ಧ ಹಸುವಿನ ತುಪ್ಪದ ದೀಪ ಹಚ್ಚಿ ಪ್ರಾರ್ಥಿಸಿ. ಈ ಪರಿಹಾರವನ್ನು ಶ್ರದ್ಧೆ ಮತ್ತು ಭಕ್ತಿಯಿಂದ ನಿರಂತರವಾಗಿ ಮಾಡುತ್ತಾ ಬಂದರೆ ನಿಮ್ಮ ಜೀವನದಲ್ಲಿ ಹಣದ ಹರಿವು ನದಿಯಂತೆ ಹೆಚ್ಚಾಗುತ್ತದೆ.
ನಿಮ್ಮ ಮನಸ್ಸಿಗೆ ಅಚ್ಚರಿಯ ರೀತಿಯಲ್ಲಿ ಶಾಂತಿ ಸಿಗುತ್ತದೆ ಮತ್ತು ನಿಮ್ಮೆಲ್ಲ ಕಷ್ಟಗಳು ಹಿಮದಂತೆ ಕರಗಿ ಹೋಗುತ್ತವೆ. ಇದರ ಅದ್ಭುತ ಫಲಿತಾಂಶವನ್ನು ನೀವೇ ಕಣ್ಣಾರೆ ಕಾಣುವಿರಿ. ಹಾಗಾದರೆ ಯಾರಿಗೂ ತಿಳಿಯದ ರಹಸ್ಯಗಳು, ಈ ಮಾಹಿತಿ ನಿಮಗೆ ಅದ್ಭುತವಾದ ಮಾರ್ಗದರ್ಶನ ನೀಡಿದೆ ಎಂದು ಭಾವಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಇದೇ ತರಹದ ನಿಖರವಾದ, ಆಳವಾದ ಮತ್ತು ನಿಮ್ಮ ಜೀವನವನ್ನು ಬದಲಾಯಿಸಬಲ್ಲಂಥ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ನಿರಂತರವಾಗಿ ನೋಡಲು ನಮ್ಮ ಚಾನಲ್ಗೆ ತಪ್ಪದೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಒತ್ತಿ ಈ ವಿಡಿಯೋವನ್ನು ಲೈಕ್ ಮಾಡಿ. ಯಾವಾಗಲೂ ಬೆಂಕಿಯಂತೆ ಮುನ್ನುಗ್ಗುವ ಮೇಷರಾಶಿಯವರಿಗೆ ಹಲವು ವರ್ಷಗಳಿಂದ ಸೋಲು, ಕಷ್ಟ, ಅನಾರೋಗ್ಯ ಮತ್ತು ಆರ್ಥಿಕ ಸಮಸ್ಯೆಗಳಿಗೆಲ್ಲ ಫುಲ್ ಸ್ಟಾಪ್ ಇಡುವ ಸಮಯ ಬಂದೇ ಬಿಡ್ತು. ಮೇಷರಾಶಿಯವರೇ, ನಿಮ್ಮ ಹೆಜ್ಜೆ ಹಿಂದಿಡುವಂತೆ ಮಾಡುತ್ತಾ ಅಥವಾ ಯಶಸ್ಸಿನ ಶಿಖರಕ್ಕೆ ಏರಿಸುತ್ತಾ ನಿಮ್ಮ ಗ್ರಹಗತಿಗಳು ಏನು ಹೇಳುತ್ತವೆ ಗೊತ್ತಾ? ನಿಮ್ಮ ಜೀವನದಲ್ಲಿ ತರುತ್ತಿರುವ ಆ 3 ದೊಡ್ಡ ಬದಲಾವಣೆಗಳು ಯಾವುವು ಗೊತ್ತಾ? ಮಿಸ್ ಮಾಡದೆ ವಿಡಿಯೋ ಪೂರ್ತಿ ನೋಡಿ. ಸಾಡೆ ಸಾತಿಯಲ್ಲಿರುವ ನಿಮ್ಮನ್ನು ಕಾಪಾಡಲು ಇರುವ ಏಕೈಕ ದೈವ ಎಂದರೆ ಅದು ಆಂಜನೇಯ. ಅದಕ್ಕಾಗಿ ತಪ್ಪದೆ ಜೈ ಆಂಜನೇಯ ಎಂದು ಕಮೆಂಟ್ ಮಾಡಿ. ಮನಸ್ಸಿನಲ್ಲಿ ಸಂಕಲ್ಪ ಮಾಡಿ ನಿಮಗಿರುವ ಕಷ್ಟಗಳನ್ನು ಕಡಿಮೆ ಮಾಡಿಕೊಳ್ಳಿ. ಮೇಷರಾಶಿಯವರೇ, ನೀವು ಹುಟ್ಟಿನಿಂದಲೇ ಹೋರಾಟಗಾರರು. ನಿಮ್ಮ ರಾಶ್ಯಾಧಿಪತಿ ಮಂಗಳ. ಹೀಗಾಗಿಯೇ ನಿಮ್ಮ ರಕ್ತದಲ್ಲಿಯೇ ಒಂದು ರೀತಿಯ ಬೆಂಕಿಯ ಕಿಡಿ ಇರುತ್ತದೆ. ಯಾವುದೇ ಕಷ್ಟ ಬರಲಿ, ಎಷ್ಟೇ ದೊಡ್ಡ ಸವಾಲು ಎದುರಾಗಲಿ, ಎದೆಯೊಡ್ಡಿ ನಿಲ್ಲುವ ಧೈರ್ಯ ನಿಮ್ಮದು. ಸೋಲು ಎಂಬ ಪದ ನಿಮ್ಮ ಡಿಕ್ಷನರಿಯಲ್ಲೇ ಇಲ್ಲ ಅಲ್ವಾ? ಆದರೆ ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ಜೀವನದಲ್ಲಿ ಏನಾಗ್ತಿದೆ? ನೀವು ಅಂದುಕೊಂಡಂತೆ ಯಾವುದೂ ನಡೆಯುತ್ತಿಲ್ಲ. ಎಲ್ಲಿ ಕೈ ಹಾಕಿದರೂ ವಿಘ್ನಗಳು. ಬೆಳಗಾದರೆ ಸಾಕು ನೆಮ್ಮದಿ ಇಲ್ಲದ ಮನಸ್ಥಿತಿ. ನೀವು ನಂಬಿದವರೇ ನಿಮಗೆ ಮೋಸ ಮಾಡಿರಬಹುದು ಅಥವಾ ನಿಮ್ಮ ಪ್ರಾಮಾಣಿಕತೆಗೆ ತಕ್ಕ ಬೆಲೆ ಸಿಗುತ್ತಿಲ್ಲ ಎಂಬ ನೋವು ನಿಮ್ಮನ್ನು ಒಳಗೊಳಗೆ ಕೊರೆಯುತ್ತಿರಬಹುದು. ಕಷ್ಟಪಟ್ಟು ದುಡಿದ ಹಣ ನೀರಿನಂತೆ ಖರ್ಚಾಗುತ್ತಿರುವುದನ್ನು ನೋಡಿ ನನ್ನ ಹಣಬರಹವೇ ಇಷ್ಟೇನೆ ಎಂದು ನೀವು ಎಷ್ಟೋ ರಾತ್ರಿಗಳು ಕಣ್ಣೀರು ಹಾಕಿರಬಹುದು. ಆದರೆ ಚಿಂತಿಸಬೇಡಿ, ಕಾಲಚಕ್ರ ಉರುಳಿದೆ. ಈಗ ನಿಮ್ಮ ಪಾಲಿಗೆ ಒಂದು ಹೊಸ ಆಶಾ ಕಿರಣವನ್ನು ಹೊತ್ತು ತರುತ್ತಿದೆ. ಬನ್ನಿ, ಮೊದಲು ನಿಮ್ಮ ರಾಶಿಯ ಗ್ರಹಗತಿಗಳು ಹೇಗಿವೆ, ಯಾವ ಗ್ರಹ ನಿಮಗೆ ಒಳಿತು ಮಾಡುತ್ತಾನೆ, ಯಾವ ಗ್ರಹ ನಿಮ್ಮ ತಾಳ್ಮೆ ಪರೀಕ್ಷಿಸುತ್ತಾನೆ ಎಂಬುದನ್ನು ಸರಳವಾಗಿ ತಿಳಿದುಕೊಳ್ಳೋಣ. ನಿಮ್ಮ ಜಾತಕದಲ್ಲಿ ಒಂದು ವಿಶಿಷ್ಟವಾದ ಗ್ರಹಗಳ ಸಂಯೋಜನೆ ನಡೆಯುತ್ತಿದೆ. ನಿಮ್ಮ ರಾಶಿಗೆ 12ನೇ ಮನೆಯಲ್ಲಿ ಕರ್ಮಕಾರಕ ಶನಿದೇವನ ಸಂಚಾರವಿದೆ. ಶನಿ ಎಂದರೆ ಕಷ್ಟ ಕೊಡುವವನು ಎಂಬ ತಪ್ಪು ಕಲ್ಪನೆ ಬೇಡ. ಬದಲಾಗಿ ಶನಿ ನಿಮ್ಮನ್ನು ತಿದ್ದಿ ತೀಡುವ ಗುರು. 12ನೇ ಮನೆಯ ಶನಿಯಿಂದಾಗಿ ನಿಮಗೆ ಅನಗತ್ಯ ಖರ್ಚುಗಳು, ನಿದ್ರಾಹೀನತೆ ಮತ್ತು ಯೋಚನೆಗಳು ಹೆಚ್ಚಾಗುತ್ತವೆ. ಇದು ಅಶುಭ ಎನಿಸಿದರೂ ಇದೇ ಶನಿ ನಿಮಗೆ ಜೀವನ ನೈಜ ಪಾಠವನ್ನು ಕಲಿಸುತ್ತಿದ್ದಾನೆ. ಇನ್ನು ಶುಭಗ್ರಹಗಳ ವಿಚಾರಕ್ಕೆ ಬಂದರೆ, ಲಾಭಸ್ಥಾನದಲ್ಲಿ ಕುಳಿತಿರುವ ರಾಹು ನಿಮ್ಮ ಪಾಲಿಗೆ ಸಂಜೀವಿನಿಯಾಗಿದ್ದಾನೆ. ಶನಿ ತರುವ ಕಷ್ಟಗಳಿಗೆ ರಾಹು ಅನಿರೀಕ್ಷಿತವಾಗಿ ಧನಲಾಭದ ಮೂಲಕ ಪರಿಹಾರ ನೀಡಲಿದ್ದಾನೆ. ಇದರ ಜೊತೆಗೆ ಗುರುಬಲ ಕೂಡ ನಿಮ್ಮ ಬೆನ್ನಿಗಿದ್ದು ನಿಮ್ಮ ನಿರ್ಧಾರಗಳಿಗೆ ದೈವ ಬಲವನ್ನು ನೀಡುತ್ತಿದೆ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಶನಿ ಮತ್ತು ಕೇತು ನಿಮ್ಮ ಪಾಲಿಗೆ ಸ್ವಲ್ಪ ಅಶುಭ ಅಥವಾ ಸವಾಲಿನ ಗ್ರಹಗಳಾದರೆ, ರಾಹು, ಗುರು ಮತ್ತು ನಿಮ್ಮ ಅಧಿಪತಿ ಮಂಗಳ ನಿಮಗೆ ಅತ್ಯಂತ ಶುಭ ಫಲಗಳನ್ನು ನೀಡಲು ಕಾಯುತ್ತಿದ್ದಾರೆ. ಮೇಷರಾಶಿಯವರ ಮೂಲ ಗುಣವೇ ಇಷ್ಟವಿಲ್ಲದ ಕಡೆ ಒಂದು ನಿಮಿಷವೂ ನಿಲ್ಲದಿರುವುದು ಮತ್ತು ಯಾರಿಗೂ ತಲೆಬಾಗದಿರುವುದು. ನೀವು ನಾಯಕರಾಗಿ ಹುಟ್ಟಿದವರು. ಯಾರ ಕೈ ಕೆಳಗೂ ಗುಲಾಮರಾಗಿ ದುಡಿಯುವುದು ನಿಮಗೆ ಇಷ್ಟವಾಗುವುದಿಲ್ಲ. ಈ ಗುಣವೇ ನಿಮಗೆ ದೊಡ್ಡ ಮಟ್ಟದ ಯಶಸ್ಸನ್ನು ತಂದುಕೊಡಲಿದೆ. ವೃತ್ತಿ ಜೀವನದಲ್ಲಿ ಕಳೆದ ವರ್ಷ ನೀವು ಅನುಭವಿಸಿದ ಅನುಮಾನಗಳು, ಅವಮಾನಗಳು, ಜೊತೆಗೆ ಬಾಸ್ ಜೊತೆಗಿನ ಕಿರಿಕಿರಿ ಅಥವಾ ಪ್ರಮೋಷನ್ ಸಿಗದೇ ಇದ್ದ ನಿರಾಸೆಗಳಿಗೆಲ್ಲ ಈಗ ಉತ್ತರ ಸಿಗುವ ಸಮಯ ಬಂದಿದೆ. ಲಾಭಸ್ಥಾನದ ರಾಹು ನಿಮ್ಮ ವೃತ್ತಿ ಜೀವನದಲ್ಲಿ ಅನಿರೀಕ್ಷಿತ ತಿರುವುಗಳನ್ನು ನೀಡಲಿದ್ದಾನೆ. ನೀವು ಯಾವುದೋ ಒಂದು ಸಣ್ಣ ಅವಕಾಶ ಎಂದುಕೊಂಡ ಕೆಲಸ ನಿಮಗೆ ದೊಡ್ಡ ಲಾಭವನ್ನು ತಂದುಕೊಡಬಹುದು. ಹೊಸ ಉದ್ಯೋಗ ಹುಡುಕುತ್ತಿರುವವರಿಗೆ ಅಥವಾ ಸ್ವಂತ ಬಿಸ್ನೆಸ್ ಶುರು ಮಾಡಬೇಕು ಎಂದು ಕನಸು ಕಾಣುತ್ತಿರುವ ಮೇಷರಾಶಿಯವರಿಗೆ ಈಗ ಅದ್ಭುತವಾದ ಬಾಗಿಲುಗಳನ್ನು ತೆರೆಯುತ್ತಿದೆ. ಆದರೆ ನೆನಪಿರಲಿ, ನಿಮ್ಮ ಮುಂಗೋಪವನ್ನು ಸ್ವಲ್ಪ ಹತೋಟಿಯಲ್ಲಿಟ್ಟುಕೊಳ್ಳಿ. ಸಾಡೆ ಸಾತಿ ಇರುವುದರಿಂದ ಕೆಲಸದ ಸ್ಥಳದಲ್ಲಿ ಯಾರೊಂದಿಗೂ ವಾಗ್ವಾದಕ್ಕೆ ಇಳಿಯಬೇಡಿ. ನಿಮ್ಮ ಕೆಲಸವೇ ಎಲ್ಲದಕ್ಕೂ ಉತ್ತರ ನೀಡಲಿ. ಇನ್ನು ಆರ್ಥಿಕ ವಿಚಾರಕ್ಕೆ ಬಂದರೆ, ಹಣಕಾಸಿನ ವಿಚಾರದಲ್ಲಿ ಮೇಷರಾಶಿಯವರು ಸ್ವಲ್ಪ ಧಾರಾಳಿಗಳು. ಜೇಬಿನಲ್ಲಿ ಹಣವಿದ್ದರೆ ನಾಳೆಯ ಬಗ್ಗೆ ಯೋಚಿಸದೆ ಖರ್ಚು ಮಾಡುವ ಸ್ವಭಾವ ನಿಮ್ಮದು. ಆದರೆ ಈ ಸಾಡೆ ಸಾತಿಯ ಪ್ರಭಾವದಿಂದಾಗಿ ಈಗ ನೀವು ಹಣದ ಬೆಲೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಿ. ಹಿಂದಿನ ವರ್ಷ ಆದ ಸಾಲಗಳು ಅಥವಾ ಬೇರೆಯವರಿಗೆ ಸಹಾಯ ಮಾಡಲು ಹೋಗಿ ಕಳೆದುಕೊಂಡ ಹಣ ನಿಮ್ಮನ್ನು ಚಿಂತೆಗೀಡು ಮಾಡಿದೆ. ಆದರೆ ಈಗ ಗುರುವಿನ ಶುಭ ದೃಷ್ಟಿಯಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿ ನಿಧಾನವಾಗಿ ಸುಧಾರಿಸಲಿದೆ.
ನೀವು ಊಹಿಸದ ಮೂಲಗಳಿಂದ ನಿಮಗೆ ಹಣ ಕೈ ಸೇರಲಿದೆ. ಹಳೆಯ ಸಾಲಗಳನ್ನು ತೀರಿಸುವ ದಾರಿಗಳು ಗೋಚರಿಸುತ್ತವೆ. ಭೂಮಿ ಅಥವಾ ಆಸ್ತಿ ಖರೀದಿಸುವ ನಿಮ್ಮ ಕನಸು ನನಸಾಗುವ ಕಾಲ ಕೂಡಿ ಬಂದಿದೆ. ಆದರೆ ಯಾವುದೇ ದೊಡ್ಡ ಹೂಡಿಕೆ ಮಾಡುವ ಮುನ್ನ 10 ಬಾರಿ ಯೋಚಿಸಿ. ಏಕೆಂದರೆ 12ನೇ ಮನೆಯ ಶನಿ ನೀವು ಸಣ್ಣ ತಪ್ಪು ಮಾಡಿದರೂ ಹಣ ಪೋಲಾಗುವಂತೆ ಮಾಡುತ್ತಾನೆ. ಜಾಗ್ರತೆ ಇರಲಿ. ಮೇಷರಾಶಿಯವರೇ, ಕೇವಲ ವೃತ್ತಿ ಮತ್ತು ಹಣ ಮಾತ್ರವಲ್ಲ, ನಿಮ್ಮ ಆರೋಗ್ಯ ಮತ್ತು ಕೌಟುಂಬಿಕ ಜೀವನದಲ್ಲಿ ಈಗ ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸಲಿದೆ. ನಿಮ್ಮ ಪ್ರೀತಿ ಪಾತ್ರರು ನಿಮ್ಮನ್ನು ಹೇಗೆ ಅರ್ಥ ಮಾಡಿಕೊಳ್ಳಲಿದ್ದಾರೆ? ಮದುವೆ ಕಾರ್ಯಗಳಿಗೆ ಇರುವ ಅಡೆತಡೆಗಳು ನಿವಾರಣೆಯಾಗುತ್ತವೆ. ಎಲ್ಲಕ್ಕಿಂತ ಮುಖ್ಯವಾಗಿ ಶನಿಯ ಸಾಡೆಸಾತಿಯಿಂದ ಬರುವ ಗಂಡಾಂತರಗಳನ್ನು ತಪ್ಪಿಸಲು ನೀವು ಮಾಡಲೇಬೇಕಾದ ಆ ಸರಳ ಮತ್ತು ಶಕ್ತಿಶಾಲಿ ಪರಿಹಾರಗಳೇನು ವಿವರವಾಗಿ ತಿಳಿಸುತ್ತೇನೆ. ಮೇಷರಾಶಿಯವರೇ, ಈಗ ನಿಮ್ಮ ಜೀವನದ ಅತ್ಯಂತ ಪ್ರಮುಖ ಘಟ್ಟದ ಬಗ್ಗೆ ಮಾತನಾಡೋಣ. ಅದುವೇ ನಿಮ್ಮ ಹೂಡಿಕೆ ಮತ್ತು ಆಸ್ತಿಯ ವಿಚಾರ. ನಿಮಗೆ ರಿಸ್ಕ್ ತೆಗೆದುಕೊಳ್ಳುವುದು ಎಂದರೆ ಪಂಚಪ್ರಾಣ. ಎದರಿ ಕೂರುವ ಜಾಯಮಾನ ನಿಮ್ಮದಲ್ಲ. ನೀವೇನಾದರೂ ಷೇರುಪೇಟೆಯಲ್ಲಿ, ಅದರಲ್ಲೂ ಸ್ಟಾಕ್ ಆಪ್ಷನ್ಸ್ ಟ್ರೇಡಿಂಗ್ನಲ್ಲಿ ತೊಡಗಿಸಿಕೊಂಡಿದ್ರೆ ಅಥವಾ ಚಿನ್ನದ ಮೇಲೆ ಹೂಡಿಕೆ ಮಾಡುವ ಅಭ್ಯಾಸ ಹೊಂದಿದ್ರೆ ಈಗ ನಿಮಗೆ ಬಹಳ ಎಚ್ಚರಿಕೆಯ ಹೆಜ್ಜೆಗಳನ್ನು ಇಡುವಂತೆ ಸೂಚಿಸುತ್ತಿದೆ. 12ನೇ ಮನೆಯಲ್ಲಿ ಕುಳಿತಿರುವ ಶನಿಯಿಂದಾಗಿ ದಿನನಿತ್ಯದ ಟ್ರೇಡಿಂಗ್ನಲ್ಲಿ ಸ್ವಲ್ಪ ಎಚ್ಚರ ತಪ್ಪಿದರೂ ನಷ್ಟ ಅನುಭವಿಸುವ ಸಾಧ್ಯತೆ ಇದೆ. ಆದರೆ ಗಾಬರಿ ಬೇಡ. ದೀರ್ಘಕಾಲದ ಹೂಡಿಕೆಗಳು ನಿಮಗೆ ಕೈ ಹಿಡಿಯಲಿವೆ. ಒಂದು ವೇಳೆ ನೀವು ಈಗಾಗಲೇ ಖಾಲಿ ನಿವೇಶಗಳನ್ನು ಹೊಂದಿದ್ದು ಅಲ್ಲಿ ಸುಂದರವಾದ ಮನೆ ಕಟ್ಟುವ ಯೋಚನೆಗಳಲ್ಲಿದ್ದರೆ ಅಥವಾ ಹೊಸದಾಗಿ ಕೃಷಿ ಭೂಮಿ ಖರೀದಿಸುವ ಆಲೋಚನೆಯಲ್ಲಿದ್ದರೆ ಗುರುವಿನ ಶುಭ ದೃಷ್ಟಿಯಿಂದ ಈ ವರ್ಷ ಆ ಕನಸು ಖಂಡಿತ ನನಸಾಗುವ ಕಾಲ ಕೂಡಿ ಬಂದಿದೆ. ಆಸ್ತಿ ವಿಚಾರದಲ್ಲಿ, ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ನಿಮಗೆ ಜಯ ಖಚಿತ. ಕಷ್ಟಪಟ್ಟು ಕೂಡಿಟ್ಟ ಹಣ ಸರಿಯಾದ ಜಾಗದಲ್ಲಿ ಹೂಡಿಕೆಯಾಗಲಿದೆ. ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ, ಮೇಷರಾಶಿಯವರು ಎಷ್ಟೇ ಕೋಪಿಷ್ಠರಾಗಿದ್ದರೂ ನಿಮ್ಮ ಒಳಗಿರುವ ಒಂದು ಮಗುವಿನಂಥ ಶುದ್ಧ ಮನಸ್ಸು ಯಾರಿಗಾದರೂ ಕಷ್ಟ ಎಂದರೆ ಕರಗಿ ನೀರಾಗುತ್ತೀರಿ. ಆದರೆ ನಿಮ್ಮ ನೇರ ನುಡಿ ಮತ್ತು ಸಿಡುಕು ಸ್ವಭಾವದಿಂದಲೇ ನೀವು ಎಷ್ಟೋ ಬಾರಿ ತಪ್ಪು ತಿಳುವಳಿಕೆಗೆ ಗುರಿಯಾಗುತ್ತೀರಿ. ಹತ್ತಿರದ ಸಂಬಂಧಗಳನ್ನು ದೂರ ಮಾಡಿಕೊಳ್ಳುತ್ತೀರಿ. ಕಳೆದ ವರ್ಷ ನೀವು ಪ್ರೀತಿ ಪಾತ್ರರಿಂದ ಅನುಭವಿಸಿದ ನೋವು ಅಷ್ಟಿಷ್ಟಲ್ಲ. ಆದರೆ ಈಗ ಆ ಪರಿಸ್ಥಿತಿ ಬದಲಾಗಿದೆ. ವಿಶೇಷವಾಗಿ ನಿಮ್ಮ ಅಣ್ಣ ತಮ್ಮಂದಿರ ಜೊತೆಗಿನ ಬಾಂಧವ್ಯ ವೃದ್ಧಿಯಾಗಲಿದೆ. ಒಡ ಹುಟ್ಟಿದವರ ಜೊತೆ ಈ ಹಿಂದೆ ಏನಾದರೂ ಭಿನ್ನಾಭಿಪ್ರಾಯಗಳಿದ್ರೆ, ಆಸ್ತಿ ವಿಚಾರದಲ್ಲಿ ಮನಸ್ತಾಪಗಳಿದ್ರೆ ಅವೆಲ್ಲವೂ ಮಂಜಿನಂತೆ ಕರಗಿ ಅವರು ನಿಮ್ಮ ಬೆಂಬಲಕ್ಕೆ ಬಲವಾಗಿ ನಿಲ್ಲಲಿದ್ದಾರೆ. ಇನ್ನು ಮದುವೆಯ ವಯಸ್ಸಿಗೆ ಬಂದರೂ ಸೂಕ್ತ ಸಂಬಂಧ ಕೂಡಿ ಬರುತ್ತಿಲ್ಲ ಎಂದು ಕೊರಗುತ್ತಿರುವ ಯುವಕ ಯುವತಿಯರಿಗೆ ಕಂಕಣ ಭಾಗ್ಯವನ್ನು ಹೊತ್ತು ತರುತ್ತಿದೆ. ನಿಮ್ಮ ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುವ ಸಂಯೋಗವಿದೆ. ಆರೋಗ್ಯದ ವಿಚಾರದಲ್ಲಿ ಮೇಷರಾಶಿಯವರು ಹುಟ್ಟು ಆಶಾವಾದಿಗಳು ಮತ್ತು ದೈಹಿಕವಾಗಿ ಬಲಿಷ್ಠರು. ಸಣ್ಣ ಪುಟ್ಟ ಕಾಯಿಲೆಗಳಿಗೆಲ್ಲ ನೀವು ಮಲಗುವವರೇ ಅಲ್ಲ. ಆದರೆ ನೆನಪಿಡಿ, ಶನಿಯ ಸಾಡೆಸಾತಿ ನಿಮ್ಮ ನಿದ್ರೆಯನ್ನು ಕಸಿದುಕೊಳ್ಳುತ್ತಿದೆ. ಸುತ್ತಮುತ್ತಲಿನ ವಾತಾವರಣದ ಗದ್ದಲ, ಕಿರಿಕಿರಿ ಮತ್ತು ನೆಮ್ಮದಿ ಇಲ್ಲದ ಪರಿಸ್ಥಿತಿಯಿಂದಾಗಿ ಪದೇ ಪದೇ ತಲೆನೋವು, ಮಾನಸಿಕ ಒತ್ತಡ ನಿಮ್ಮನ್ನು ಕಾಡುತ್ತಿರಬಹುದು. ರಾತ್ರಿ ಸರಿಯಾಗಿ ನಿದ್ದೆ ಬಾರದೆ ಹಗಲೆಲ್ಲ ಸುಸ್ತು ಆವರಿಸಬಹುದು. ನಿಮ್ಮ ಆರೋಗ್ಯದ ಬಗ್ಗೆ ನೀವು ಈ ವರ್ಷ ಅತಿ ಹೆಚ್ಚು ಗಮನ ಹರಿಸಬೇಕಾಗಿದೆ. ಸಮಯಕ್ಕೆ ಸರಿಯಾಗಿ ಊಟ, ಯೋಗ ಅಥವಾ ಧ್ಯಾನದ ಮೊರೆ ಹೋಗುವುದು ನಿಮಗೆ ಅತ್ಯಂತ ಅವಶ್ಯಕ. ಆರೋಗ್ಯವೇ ಮಹಾಭಾಗ್ಯ ಎಂಬುದನ್ನು ಮರೆಯಬೇಡಿ. ಕೊನೆಯದಾಗಿ ಮೇಷರಾಶಿಯವರೇ, ನೀವು ಶನಿಯ ಆರಂಭಿಕ ಘಟ್ಟದಲ್ಲಿದ್ದೀರಿ. 12ನೇ ಮನೆಯ ಶನಿ ನಿಮ್ಮ ತಾಳ್ಮೆಯನ್ನು ಖಂಡಿತ ಪರೀಕ್ಷಿಸುತ್ತಾನೆ. ಕಷ್ಟಗಳು ಬಂದಾಗ ಕುಗ್ಗಿ ಹೋಗಬೇಡಿ. ಏಕೆಂದರೆ ಶನಿ ನಿಮ್ಮನ್ನು ಚಿನ್ನದಂತೆ ರೆಡಿ ಮಾಡುತ್ತಾನೆ. ಈ ಸಾಡೆಸಾತಿಯ ಗಂಡಾಂತರಗಳಿಂದ ಪಾರಾಗಲು ನಿಮ್ಮ ಕಷ್ಟಗಳನ್ನು ದೂರ ಮಾಡಲಿರುವ ಏಕೈಕ ಮತ್ತು ಅತಿ ದೊಡ್ಡ ಶಕ್ತಿಶಾಲಿ ಪರಿಹಾರ ಅಂದರೆ ಅದು ವಾಯುಪುತ್ರ ಆಂಜನೇಯ ಸ್ವಾಮಿಯ ಆರಾಧನೆ. ಶನಿದೇವನಿಗೆ ಆಂಜನೇಯ ಎಂದರೆ ಎಲ್ಲಿಲ್ಲದ ಪ್ರೀತಿ ಮತ್ತು ಭಯ. ಆದ್ದರಿಂದ ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ ಹನುಮಾನ್ ಚಾಲಿಸಾ ಪಠಣ ಮಾಡುವುದನ್ನು ರೂಢಿಸಿಕೊಳ್ಳಿ. ಮಂಗಳವಾರ ಮತ್ತು ಶನಿವಾರ ತಪ್ಪದೆ ಆಂಜನೇಯನ ದೇವಸ್ಥಾನಕ್ಕೆ ಭೇಟಿ ನೀಡಿ ಓಂ ಹನುಮತೆ ನಮಃ ಎಂಬ ಮಂತ್ರವನ್ನು ಜಪಿಸಿ. ನಿಮ್ಮ ಧೈರ್ಯ, ಶಕ್ತಿ ಮತ್ತು ವಿಶ್ವಾಸವೇ ನಿಮಗೆ ಶ್ರೀರಾಮ ರಕ್ಷೆ. ಮೇಷರಾಶಿಯವರೇ, ಈಗ ನಿಮ್ಮ ಪಾಲಿಗೆ ಕಷ್ಟಗಳ ಸರಮಾಲೆಯನ್ನು ಕಳಚಿ ಯಶಸ್ಸಿನ ಕಿರೀಟವನ್ನು ತೊಡಗಿಸುವ ವರ್ಷವಾಗಲಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ, ನಿಮ್ಮ ಭವಿಷ್ಯದ ಬಗ್ಗೆ ನಂಬಿಕೆ ಇದ್ದರೆ ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಆಂಜನೇಯ ಎಂದು ಬರೆದು ನಿಮ್ಮ ಇಷ್ಟಾರ್ಥಗಳು ಈಡೇರಲಿ ಎಂದು ಸಂಕಲ್ಪ ಮಾಡಿ. ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಮೇಷರಾಶಿಯ ಸ್ನೇಹಿತರು ಮತ್ತು ಕುಟುಂಬದವರಿಗೆ ತಪ್ಪದೇ ಶೇರ್ ಮಾಡಿ. ಅವರಿಗೂ ಈ ಶುಭ ಸಂದೇಶ ತಲುಪಲಿ. ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯದಿರಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.